ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ RPB ಇಡೀ ದಿನ ಸಭೆಯನ್ನ ನಡೆಸಿದ್ದೇವೆ. ಇಡೀ ರಾಜ್ಯಾದ್ಯಂತ 16ನೇ ತಾರೀಕು ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನ ಮಾಡ್ತಾ ಇದ್ದೇವೆ. ಏನ್ ಸಿದ್ದರಾಮಯ್ಯನವರ ಸರ್ಕಾರ 56,432 ಉದ್ಯೋಗಗಳನ್ನ ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ತುಂಬಕ್ಕೆ ಏನು ಹೋಗ್ತಾ ಇದೆ ಅದನ್ನ ಖಂಡಿಸಿ ಮಾಡ್ತಾ ಇದ್ದೇವೆ. ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು 2 ವರ್ಷ ಆಯ್ತು. 2 ಸದನದಲ್ಲಿ ಅಂಗೀಕಾರ ಆಗಿದೆ. ರಾಜ್ಯಪಾಲರು ವಿಧೇಯಕಕ್ಕೆ ಅಂಕಿತ ಹಾಕಿ ಈಗಾಗಲೇ ಅಧಿಕೃತವಾಗಿ ವಿಧೇಯಕ ಇದೆ, ಮಸೂದೆ ಇದೆ. ಇದೆಲ್ಲಾನು ಕೂಡ ಸಿದ್ದರಾಮಯ್ಯ ಉಲ್ಲಂಘನೆ ಮಾಡಿ ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ನೇಮಕಾತಿಗೆ ಹೊರಟಿರುವಂತದ್ದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ದೊಡ್ಡ ಆಘಾತ ಮತ್ತು ಆತಂಕ ಉಂಟಾಗಿದೆ. ಇದೊಂದು ದೊಡ್ಡ ದ್ರೋಹ ಆಗಿದೆ. ಕಳೆದ 35 ವರ್ಷಗಳಿಂದ ಹೋರಾಟಗಳನ್ನ ಮಾಡಿ 8-10 ಜನ ಜೀವ ಕಳ್ಕೊಂಡಿದ್ದಾರೆ. ಹೋರಾಟ ಮಾಡಿ ತ್ಯಾಗ ಬಲಿದಾನ ಆಗಿದೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ತುಂಬುವಂಥದ್ದು ಇದೆಯಲ್ಲ, ಇದು ರಾಜಕೀಯ ಹುನ್ನಾರ, ಇದು ಸಂವಿಧಾನದ ವಿರೋಧಿ ಮತ್ತು ದಲಿತ ವಿರೋಧಿ ಹಾಗೂ ನ್ಯಾಯಾಂಗ ನಿಂದನೆ ಮತ್ತು ಅವೈಜ್ಞಾನಿಕ. ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡೋದಕ್ಕೆ ಈಗಾಗಲೇ 2 ವರ್ಷ ಆದ್ರೂ ಕೂಡ ಹರಿಯಾಣದಾಗಿದೆ, ಆಂಧ್ರ ಪ್ರದೇಶದಾಗಿದೆ, ತೆಲಂಗಾಣದಾಗಿದೆ. ಕರ್ನಾಟಕ ಏನ್ ಬಂದಿದೆ ರೋಗ? ಒಳ ಮೀಸಲಾತಿಯನ್ನು ಅಳವಡಿಸಿ ಉದ್ಯೋಗ ನೇಮಕಾತಿಗಳನ್ನ ಮಾಡಿ ಈಗಾಗಲೇ ಸರ್ಕಾರದಲ್ಲಿ 2,85,000 ಉದ್ಯೋಗಗಳು ಖಾಲಿ ಇದೆ. ಈ ಎಲ್ಲ ಉದ್ಯೋಗಗಳನ್ನ ಔದ್ಯೋಗಿಕ ಆಕಾಂಕ್ಷಿಗಳಿಗೆ ಏಜ್ ಮೀರೋತಾ ಇದೆ. ಅವರು ಹೋರಾಟಗಳನ್ನ ಮಾಡಿ ಬಹಳ ಆತಂಕದಲ್ಲಿದ್ದಾರೆ. ಅವರು ಕೂಡಲೇ ಶೀಘ್ರದಲ್ಲಿ ಈ ನೇಮಕಾತಿಗಳನ್ನ ಮಾಡಬೇಕು. ಒಳ ಮೀಸಲಾತಿಯನ್ನ ಸೇರಿಸಿ ಒಳ ಮೀಸಲಾತಿಯ ಜೊತೆಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಉದ್ಯೋಗ ನೇಮಕಾತಿ ಆಗಬೇಕು. ಇದಕ್ಕೆ ಯಾವ ಕೋರ್ಟ್ ವಿರೋಧ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಸೀಲಿಂಗ್ ಇರೋದು 50%ಕ್ಕೆ ಸೀಮಿತ ಮಾಡಬೇಕು ಅಂತ ಹೇಳಿದೆ. 15%ರಷ್ಟು ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯವರು ತುಂಬದಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಈಗಾಗಲೇ ಕೋರ್ಟ್ ತೀರ್ಪು ಕೊಟ್ಟಿದೆ. ಕೋರ್ಟ್ ಅಲ್ಲಿ 2 ಪಿಟಿಷನ್ ಪೆಂಡಿಂಗ್ ಇದ್ರು ಕೂಡ 24% ಮೀಸಲಾತಿ ಬಗ್ಗೆ ಇದೆ. ಒಳ ಮೀಸಲಾತಿ ಬಗ್ಗೆನೂ ಕೋರ್ಟ್ ಅಲ್ಲಿ ದಾವೆ ಇದ್ರು ಕೂಡ ಈಗಾಗಲೇ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 15%ರಷ್ಟು ಪರಿಶಿಷ್ಟ ಜಾತಿಯವರಿಗೆ ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ತುಂಬಿ ಪ್ರಕ್ರಿಯೆ ಪ್ರಾರಂಭಿಸೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ನಾವು ಅಡ್ವೊಕೇಟ್ ಜನರಲ್ ಕೂಡ ಮೀಟ್ ಮಾಡಿ ಶಶಿಕಿರಣ್ ಶೆಟ್ಟಿ ಅವರನ್ನು ಮೀಟ್ ಮಾಡಿದೀವಿ. ಅವರು ಕೂಡ ಹೇಳಿದ್ದಾರೆ ಯಾವುದೇ ಕೋರ್ಟು 15%ರಷ್ಟು ಒಳ ಮೀಸಲಾತಿ ವರ್ಗೀಕರಣ ರಂತೆ ಉದ್ಯೋಗ ನೇಮಕಾತಿ ಮಾಡಬೇಕು ಅಂತ ಯಾವುದೇ ಕೋರ್ಟ್ ತೀರ್ಪಿಲ್ಲ. ಇದು ಸಿದ್ದರಾಮಯ್ಯನವರು ಬೇಕಂತಾನೆ ಒಂದ್ ರೀತಿಯ ಹುನ್ನಾರ ಮತ್ತು ರಾಜಕೀಯ ಪಿತೂರಿ ಕುತಂತ್ರ. ಸಾಕಷ್ಟು ಸಾಧ್ಯದಷ್ಟು ದಿನ ಅಧಿಕಾರದಲ್ಲಿ ಮುಂದುವರಿಯಕ್ಕೋಸ್ಕರ ಈ ಸಮಾಜನ ಬಡದಾಡಿ ಕಪ್ಪಿಸ್ತಾ ಇದೆ. ಈ ಹೊರದಾಡಿ ಬಡದಾಡಿ ಪರಿಶಿಷ್ಟ ಜಾತಿಗಳಲ್ಲೇನೆ ಏನಾದ್ರು ಜೀವ ಕಳ್ಕೊಂಡ್ರೆ ಸಿದ್ದರಾಮಯ್ಯನವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಲಿಂಗಾಯತ ಸಮಾಜನ ಹೊಡೆದಾಕಿದ್ರೆ, ಪರಿಶಿಷ್ಟ ಜಾತಿಗಳನ್ನ ಹೊಡೆದಾಕಿದ್ರೆ ಈಗ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ತುಂಬಾ ಆತಂಕ, ನೋವು, ದುಃಖದಲ್ಲಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ 35 ವರ್ಷ ಹೋರಾಟವನ್ನ ಮಾಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸ್ತೇವೆ ಅಂತ ಹೇಳಿ ವಿಧೇಯಕ ಇದ್ರು ಸದನದಲ್ಲಿ ತೀರ್ಮಾನ ಆಗಿದ್ರು ಒಂದು ಜೀವವನ್ನ ನೀವು ಹರಿಸಿದ್ದೀರಿ 1 ವಾರದಿಂದ. ಈ ಜೀವ ಅತ್ಯಂತ ಒಂದು ದಲಿತ ವಿರೋಧಿ ತನವನ್ನ ನೀವು ತೋರಿಸಿದ್ದೀರಿ. ಯಾವ ಕೋರ್ಟ್ 15%ರಷ್ಟು ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದೆ. ಇದು 6%ರಷ್ಟನ್ನ ಅಭ್ಯಂಸಿಡಿ ನೀವು. ಈ 15%ರಷ್ಟು ಮೀಸಲಾತಿಯನ್ನ ಈಗಾಗಲೇ ತುಂಬಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಇದು ಮಾಡದೆ ಹೋದ್ರೆ 16 ತಾರೀಕು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ. ಅದಕ್ಕೆ ಯಾರು ಒಳ ಮೀಸಲಾತಿ ವಿರೋಧಿಗಳು ನಿನ್ ಕಿವಿ ಊದೇವ್ರೆ ನೀವು ಎಲ್ಲ ಬೆತ್ತಲಾಗ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳ್ತೇವೆ ಅಂತ ನಾವು ಹೋರಾಟ 16 ತಾರೀಕು ನಡೀತದೆ. ಬೆಂಗಳೂರಲ್ಲೂ ಕೂಡ ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡ್ತೇವೆ. ರಸ್ತೆ ತಡೆ ಬಂದು ಮತ್ತೆ ನೀವು ಎಲ್ಲಿ ಸಭೆ ಮಾಡ್ತೀರಿ ಎಲ್ಲ ಕಪ್ಪುವಾಟ ಪ್ರದರ್ಶನ ಮಾಡೋದು, ಗ್ಯಾರೋ ಮಾಡೋದು, ಅನೇಕ ವೈವಿಧ್ಯಮಯ ಹೋರಾಟಗಳನ್ನ ಆರಂಭ ಆಗ್ತದೆ ಅನ್ನೋ ಮಾತನ್ನ ಹೇಳ್ತೇವೆ. ನಾಳೆ 5ನೇ ತಾರೀಕು
ಸಚಿವ ಸಂಪುಟ ಸಭೆ ಇದೆ 4 ಗಂಟೆಗೆ. ಸಚಿವ ಸಂಪುಟ ಸಭೆಯಲ್ಲಿ ನೀವು ತೀರ್ಮಾನವನ್ನ ಒಳ ಮೀಸಲಾತಿ ವರ್ಗೀಕರಣದ ಜೊತೆಗೆ ನೀವು ಕಲ್ಪಿಸಿ ಉದ್ಯೋಗ ನೇಮಕಾತಿ ಮಾಡದ ಹೋದ್ರೆ ನಿಮ್ ಸರ್ಕಾರ ಕ್ಷಣ ಮಾತ್ರ ಇವೆಲ್ಲ ಕಿತ್ತಾಕ್ತೇವೆ. ದಾವಣಗೆರೆ ಹುಬ್ಳಿನಲ್ಲಿ ಏನು ಬಾಗಲಕೋಟೆನಲ್ಲಿ ಉಪಚುನಾವಣೆ ಏನಿದೆ, ನಿಮ್ ಪಕ್ಷವನ್ನ ಗುರುಸಹಿತ ಕಿತ್ತಾಕ್ತಿವಲ್ಲ. ಅದು ಹೆಂಗೆ ತೊಡಗಿದ್ರೆ ಮಹಾನಗರ ಪಾಲಿಕೆ 2022 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ತೇವೆ. ಒಳ ಮೀಸಲಾತಿ ಏನು ವರ್ಗೀಕರಣ ಬಗ್ಗೆ ನೀವು ಏನು ಈ ರೀತಿಯ ಒಂದು ಮೀನಾಮೇಷ ಮತ್ತು ಕಾನೂನು ತೊಡಕು ಬೇಕಂತಾನೆ ಹುನ್ನಾರ ಕುತಂತ್ರ ಮಾಡಿದ್ರೆ ಸಿದ್ದರಾಮಯ್ಯನು ಕ್ಷಣ ಮಾತ್ರ ನಿಮ್ ಸರ್ಕಾರ ನಿಮ್ ಪಕ್ಷ ಇರಲ್ಲ ಅನ್ನೋ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇತ್ತೀಚಿನ ಘಟನಾವಳಿಯನ್ನ ನೀವು ಸೂಕ್ಷ್ಮ ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಇನ್ನ 2 ದಿನ ಅಥವಾ 3 ದಿನದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗಲಿಲ್ಲ ಅಂದ್ರೆ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸರ್. ನೋಡಿ, KH ಮುನಿಯಪ್ಪ ಅವರು, ತಿಮ್ಮಾಪುರ ಅವರು ಏನು ದಲಿತ ಮಂತ್ರಿಗಳಿದ್ದಾರೆ, KH ಮುನಿಯಪ್ಪ, ತಿಮ್ಮಾಪುರ ಅವರು ಸಾತ್ವಿಕ ಗುಣವನ್ನ ಮತ್ತೆ ಮುಗ್ಧತೆಯನ್ನ ಸಿದ್ದರಾಮಯ್ಯನವರು ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಅವ್ರು ಗದರ್ಸೋದು ಪದರ್ಸೋದು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಬೆನ್ನಿಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಎದುರಬೇಡಿ. ನೀವು ಗಟ್ಟಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಕೇಳಿ ನೀವು ಕೊಡೋ ಹೋದ್ರೆ ಅದ್ ಹೆಂಗ್ ಕೊಡಲ್ಲ ಸಿದ್ದರಾಮಯ್ಯನವ್ರು ನಾವು ಎದುರಿಸ್ತೇವೆ. ನಮಗೆ ಗಟ್ಟಿತನ ಇದೆ, ನಾವು ಕೇಳಿದ್ರೆ ತಗೊಂಡೇ ತಗೊಂತೀವಿ.